ಯಾರು ಕಾಣವಲ್ರಲ್ಲ. ಏನು ಮಾಡಲಿ ಏನು ಮಾಡಲಿ ಕರೀಲೇನು? ನಾನೇ ಮಾತಾಡ್ಸ್ಲಿ. ನನ್ನ ಮಗಳು ಅಷ್ಟ ಕರಿತೇನೆ ಕಡಿ ನಾನು. ಯವ್ವ ಮಗಳೇ ಮಗಳೇ, ಯವ್ವ ಬಂದ್ವಿ ಆಯವ್ವ ನೀನು, ಬನ್ನಿ ಆಯವ್ವ ನೀನು, ಬನ್ನಿವ ನನ್ನ ಮಗಳೇ ಮಗಳ. ಯವ್ವ ಮಗಳ, ಯಾವ ನಮ್ನಿ ಆಗ್ಬಿಟ್ಟಿ ಯವ್ವ. ಯವ್ವ ಯವ್ವ ಯವ್ವ, ನನಗೆ ಸಾಕಾಗಿ ಹೋಗೈತಿ ಬೇಯವ್ವ. ನನ್ನ ಜೀವ ಸಿಟ್ಟೋಗೈತಿ ಬೇಯವ್ವ. ಬಾರ್ ಬೇಯವ್ವ, ಬನ್ನಿ ನನ್ನ ಮಗಳ, ಬನ್ನಿ ಯವ್ವ ಮಗಳ. ಯವ್ವ ಎಷ್ಟು ಸರಿಗ್ಬಿಟ್ಟಿ ಯವ್ವ ನನ್ನ ಮಗಳ. ಯವ್ವ ಒಂದು ತುತ್ತು ಕೂಳು ಹೋಗಂಗಿಲ್ಲ ಬೇಯವ್ವ ನನಗೆ. ಅಷ್ಟು ಜೀವ ಬ್ಯಾಸರ ಆಗಿಬಿಟ್ಟೈತಿ ಬೇಯವ್ವ ನನಗೆ. ಅಯ್ಯೋ ನನ್ನ ಮಗಳ, ಹಂಗಾಗಿ ಇಟ್ಟು ಸರಿಗೆ ಯವ್ವ ನೀನು. ಕಟ್ಟಿಗೆಯಲ್ಲ ಯವ್ವ, ಕಣ್ಣು ಒಳಗೆ ಹೋಗ್ಯಾವಲ್ಲ ಯವ್ವ, ಗುದ್ದು ಸೇರಿಬಿಟ್ಟಾವಲ್ಲ ಯವ್ವ. ಕೈ ಕಾಲು ಕಟ್ಟಿಗೆ ಆದಂಗಾಗ್ಯಾವಲ್ಲ ಯವ್ವ. ಕರೋಗಿ ಎಮ್ಮಿ ಚರ್ಮದಂಗಾಗ್ಯಲ್ಲ ಯವ್ವ. ದಿನಕ್ಕೆ 3 ತಾಟು ಜಡಿತಾಳ, ಮತ್ತೆ ನಡುವ ಆದ್ರೂ ಇದು ಅಂತ ತಿಂತಾಳ. ಅದು ಯಾವಲ್ಲಿಂದ ಕಟ್ಟಿಕೊಂಡಂಗೆ ಕಾಣ್ತದಾಳಕಿ ಅಂತ ನಾನು. ಎಮ್ಮಿ ಚರ್ಮ ಅಂತ್ರಿ ಎತ್ತಿಯಾರ. ಕಣ್ಣು ಗುದ್ದು ಸೇರ್ಯಾವ. ಕಣ್ಣು ಗುದ್ದು ಸೇರಿರೋದು ಕೂಳು ತಿನ್ಲಾರ್ದಕ್ಕಲ್ಲ, ಕುತ್ಕೊಂಡು 24 ತಾಸು ನಿದ್ದೆ ಮಾಡ್ಲಾರ್ದ ಫೋನ್ ತಿಕ್ಕದಕ್ಕೆ. ಯವ್ವ ನಾ ಇಲ್ಲಿ ಇರಾಕೊಲ್ವೇ ಯವ್ವ, ನಾನು ಕರ್ಕೊಂಡು ಹೋಗ್ಬೇಯವ್ವ, ನನ್ನ ಕರ್ಕೊಂಡು ಹೋಗ್ಬೇ. ನನ್ನ ಮಾತಿಗೆ ಇಲ್ಲಿ ಬೆಲೆನ ಇಲ್ವೇ ಯವ್ವ, ಬೆಲೆನ ಇಲ್ಲ ಯವ್ವ. ಹೂನ ಮಗಳ ಮಗಳ, ಅಳ್ಬಾರ್ದು ಸುಮ್ಕರವ್ವ, ಅಳ್ಬಾರ್ದು ಸುಮ್ಕರು. ತಂದಿಲ್ಲದ ಕೂಸಿಗೆ ಹೆಂಗ್ ಜೀವ ತಿನ್ನಕತ್ತಾರ ಯವ್ವ. ಚಿಂತೆ ಮಾಡ್ಬೇಡ ನನ್ನ ಮಗಳ, ದೇವ್ರದನ. ಬಾರ್ಬೇವ ಬಾರ್ಬೇ, ಬನ್ನಿ ನನ್ನ ಮಗಳ ಬನ್ನಿ. ನೋಡ್ರಿ ಎತ್ತಿಯಾರ ಇಲ್ಲೇ ನಿಂತೇವಿ ಹೋಸ್ರು. ಅವ್ರಿಗಾರ ಬ್ಯಾಡ ಬಿಡು, ನಮಗಾರ ನನಗೂ ಬೇಡ. ನಿಮಗಾರ ಮಾತಾಡ್ಸಿಲ್ಲ ನಾನು ನೋಡಕ್ಕೆ ಹೆಂಗ್ ಹೋದ್ಲು. ನೀ ನೋಡ್ಕ, ನೀ ಕೊಟ್ಟು ಸಲಿಗೆ ಅದು. ನೀನು ನಾಯಿ ತಗೊಂಡು ತಲೆ ಮೇಲೆ ಕುಂದರ್ಸ್ಕೊಂಡಿದಿ. ಏನ ಅಂತಾರಲ್ಲ, ಬೀದಿ ನಾಯಿ ತಂದು ಜಗಲಿ ಮೇಲೆ ಕುಂದರ್ಸಿದ್ರು ಅನ್ನಂಗ ನೀನು ಅವ್ರಿಗೆ ಲೂಜ್ ಕೊಟ್ಟು ಸಡ್ಲಾಕ್ ಕೊಟ್ಟು ಹಂಗೆ ತಲೆ ಮೇಲೆ ಏರಿಸ್ಕೊಂಡಿದಿ. ಅದಕ್ಕೆ ಹಂಗೆ ಮಾಡ್ತಾರ ಅವ್ರು ಸುಖನಾತಿರ್. ನಡಿ ಹೋಗ್ಲಿ ಮಗಳ ಕೊನೆಯಾಗ ಮಗಳು ಚಂದಂಗ ಪಿಪಿ ಊದ್ಲಿಕ್ವ್ಯಾಗ ಮಾತಾಡೋಣ ಆಕಿಗೆ. ಬೆಳಿಗ್ಗೆ 3 ಸಂಜೆಗೆತ್ತಿ ಸುಮ್ಮನೆ ಯಾಕೆ ಮಾತು. ನಡಿ ಮುಂಜಾನೆ ಆಕಿ ಗಂಡನ ಇರ್ತಾನ, ಎಲ್ಲಾರು ಇರ್ತಾರ, ಮಾತಾಡೋಣ ಅಂತ. ಅಲ್ಲ ತೀರ ಒಂದು ಆರಾಮದಿ ಏನವ ಅಂತಂದ್ರೆ ಏನಾಕತ್ತ ಅಂತ ನೀ ಎಂತ ಹೆಣ್ಮಗಳು ಏನವ ಯವ್ವ. ನೋಡಿದ್ರೇನ್ರಿ ತೀರ ಹೆಂಗೆ ನಾಟಕ ಮಾಡ್ತಾಳ ಆಕಿ ಅನ್ನೋದ? ನೋಡಿದ್ರಿ ನಿಮ್ಮ ಕಣ್ಣಾರೆ ಎಲ್ಲಾರು ಸೇರಿ ಏನಕ್ಕಿ ಕಾಟ ಕೊಟ್ಟೇವೆ ಅನ್ನಬೇಕು ಆ ನಮ್ನಿ ಹೇಳಕತ್ತಾಳ ಅವ್ರ ಓನಿದ್ರಿಗೆ. ನೋಡ್ರಿ ನೀವ ಯಾಕೆ ಎಷ್ಟು ನಾಟಕ ಮಾಡ್ತಾಳ ಅನ್ನೋದು. ಎಷ್ಟು ನಾಟಕ ಮಾಡ್ತಾಳ ನೋಡಿ, ಬಿರ್ತ್ರಿ ಊರು ಬಿತ್ರಿ. ಹಿಂಗೆ ನಾಟಕ ಮಾಡಿ ಏನಾರ ಮಾಡಿ ಕೆಲ್ಸಕ್ಕೆ ಹೋಗಕ್ಕೆ ಒಟ್ಟು ಎಲ್ಲಾರನು ಹ್ಞೂ ಅನ್ನಿಸ್ಬೇಕಿ. ಒಟ್ಟು ಹಂಗೇನಾರ ಆಗ್ಬೇಕು, ಏನಾರ ಕೆಲ್ಸಕ್ಕೆ ಹೋಗಕ್ಕೆ ತಯಾರಾಗಬೇಕು, ಮನೆಯವ್ರೆಲ್ಲ ಹ್ಞೂ ಅನ್ಬೇಕು. ನಾನು ಹೋಗ್ತೀನಿ, ನಾ ಯಾಕೆ ಬಿಡ್ಲಿ? ನಾ ಎಲ್ಲಿ ಮನ್ಯಾಗಿನ ಚಾಕರಿ ಮಾಡ್ಕೊಂತ ಕುಂದ್ರಾಕ್ ಹೋಗ್ಲೇ ಅವ್ವ, ನಾನು ಕೆಲ್ಸಕ್ಕೆ ಹೋಗಕ್ಕೆ ಸಹಿ. ಈಕಿನ ಹರಿಯಾಡಕ್ಕೆ ಬಿಟ್ಟು ನಾನು ಹಂಗೆ ಕುಂತು ನೋಡ್ಕೊಂತ ಕುಂದ್ರಲೇನಿಕ್ಕಿನ ಇನ್ನು ಮನ್ಯಾಗಿನ ಚಾಕರಿ ಮಾಡ್ಕೊಂತ ಹೋಗ ಯವ್ವ ಹೋಗು. ನನಗೂ ಸಾಕಾಗಿ ಹೋಗಿದ್ದಿ. ಅಕ್ಕ ಯಾಕಕ್ಕ ಎಷ್ಟು ಬೇಜಾರು ಮಾಡ್ಕೊಂಡಿ? ಏನಿಲ್ಲ ಬಿಡಯವ್ವ, ನಾನು ಟೆನ್ಷನ್ ನನಗೆ. ಅಕ್ಕ ನಾನೇನಾರ ಈ ಮನೆಗೆ ಬಂದಿದ್ದಕ್ಕೆ ಇಷ್ಟೆಲ್ಲ ಗಲಾಟೆ ಆಗಕತ್ತೇನೋ ಮನ್ಯಾಗ? ಇಲ್ಲ ಹಾಗೇನಿಲ್ಲ. ಈ ಮನ್ಯಾಗಿದ್ದವ ರಾಡಿ. ಯಾಕ ನಿನ್ಗೇನು ಗೊತ್ತಿಲ್ಲನು? ಹಿಂದಿನ ಸರಿ ಜಗಳ ಆದಾಗ ನಮ್ಮ ಅತ್ತಿನ ನಿಮ್ಮ ಅವ್ವಾರ ಕರ್ಕೊಂಡು ಹೋಗಿ ಮನ್ಯಾಗ ಕುಂದಿರ್ಸ್ಕೊಂಡಿದ್ರಲ್ಲ, ಹಂಗೆ ಇದ್ದೇ ಇರ್ತಾವ ಹಗ್ಲಲ್ಲ. ಈಗ ಬೇಕೆದಾಳಲ್ಲ ಬಸವ್ವ, ಏನಾರ ಒಂದು ತಿಂಡಿ ತೆಗಿತಾನೆ ಇರ್ತಾ. ಅಲ್ಲ ಅದೇ ಬೇರೆ, ಈಗ ನಡೆಯಕತ್ತಿರೋದ ಬೇರೆ ಅಲ್ಲಕ್ಕ. ನಾನು ಕಾಲೇಜ್ಗೆ ಹೋಗ್ತೀನಿ ಅಂದಿದ್ಕಲ್ಲ ಇಷ್ಟೆಲ್ಲ. ನಾನು ಕಾಲೇಜ್ಗೆ ಹೋಗಲಿಲ್ಲ ಅಂದ್ರೆ ಇವೆಲ್ಲ ಜಗಳನೇ ಇರಂಗಿಲ್ಲಲ್ಲ. ನಾನು ಇವ್ರು ಬರತ್ಲೆ ಇವ್ರಿಗೆ ಹೇಳ್ತೇನೆ ಅಕ್ಕ, ಬೇಡ ಇದೆಲ್ಲ ಅಂತಂದು. ಅಲ್ಲ ತಂದೆ ಆದನ ಮಗಳನ್ನ ಕಾಲೇಜಿಗೆ ಕಳ್ಸಾಕ ಮುಂದೆ ಬರಲಿಲ್ಲ. ಯಾವಾಗಲೂ ನಮ್ಮ ಅವ್ಗೆ ಬೈತಾನೆ ಇದ್ದ ನಮ್ಮ ಅಪ್ಪ. ಅಂತಾದ್ರಾಗ ಅತ್ತಿ ಮನೆಯವರೆಲ್ಲ ಸೇರಿ ಒಪ್ಪಿ ನನ್ನ ಕಾಲೇಜಿಗೆ ಕಳಿಸಬೇಕನ್ನಂಥದ್ದು ನಾನೇನು ತಲೆಯಾಗಿ ಇಟ್ಕೊಂಡಿಲ್ಲಕ್ಕ. ನಾನು ಅದು ಆ ಥರ ಆಸೆನೂ ಪಡಲ್ಲ. ಯಾಕಂದ್ರೆ ನನಗೂ ಗೊತ್ತು ಅತ್ತಿ ಮನೆ ಅಂದ್ರೆ ಹೆಂಗಿರ್ಬೇಕು ಏನು ಅಂತ. ನನಗೆ ಅವು ಎಲ್ಲ ಹೇಳ್ಕೊಟ್ಟಾಳ. ಸುಮ್ಮನೆ ಸಂಸಾರಕ್ಕೆ ತೊಂದರೆ ಆಗೋಂಥದ್ದು ಏನು ಮಾಡೋಕೆ ನನಗೆ ಇಷ್ಟ ಇಲ್ಲಕ್ಕ. ನಾನು ಕಾಲೇಜ್ ಹೋಗೋದ್ರಿಂದ ಇಷ್ಟೆಲ್ಲ ಮನ್ಯಾಗ ತೊಂದರೆ ಆಕೈತಿ ಅಂದ್ರೆ ಬೇಡಕ್ಕ ನಾ ಹೇಳ್ತೇನೆ ಇವರಿಗೆ ಬಂದ ತಕ್ಷಣ. ನೋಡ್ದಿಪ್ಪ, ನೀ ಕಾಲೇಜ್ ಹೋಗೋದ್ರಿಂದ ನನಗೇನು ಬೇಜಾರಿಲ್ಲ. ನೀನು ನಾ ಬೇಜಾರು ಅದ್ರ ಸಲುವಾಗಿ ನಾ ಬೇಜಾರು ಮಾಡ್ಕೊಂಡೇನಿ ಅಂತಂದು ನೀ ನನಗೆ ಬಂದು ರಂಬಸಾಕತ್ತೇನ? ಹಂಗೇನ್ರ ನಿನ್ನ ತಲೆಯಾಗಿದ್ರೆ ತೆಗೆದು ಹಾಕಿಬಿಡು. ನೀ ಕಾಲೇಜಿಗೆ ಹೋಗೋದ್ರಿಂದನೂ ನನಗೇನೂ ತೊಂದರೆ ಇಲ್ಲ, ಆಕಿ ಕೆಲ್ಸಕ್ಕೆ ಹೋಗೋದ್ರಿಂದನೂ ನನಗೇನೂ ತೊಂದರೆ ಇಲ್ಲ.
ಆದ್ರೆ ನೀವು ಕೈ ಮುಗಿದು ಕೇಳ್ತಾನೆ ಮನ್ಯಾಗಿನ ಕೆಲಸ ಅಷ್ಟು ನನ್ನ ಮ್ಯಾಗ ತಲೆ ಮ್ಯಾಗ ಹಾಕಿ ಮಾತ್ರ ಹೋಗ್ಬೇಡ್ರಿ. ಮೂವರು ಹಂಚ್ಕೊಂಡು ಮಾಡ್ಕೊಂಡು ನಿಮ್ದಕ್ಕೆ ನೀವು ಮಾಡ್ಕೊಳಕ್ಕೆ ನೀವು ಹೋದ್ರಿ ಅಂದ್ರೆ ನನಗೇನು ಅಭ್ಯಂತರ ಇಲ್ಲ. ಆಕಿ ಮನ್ಯಾಗಿದ್ರನ ನೆಟ್ಟ ಕೆಲಸ ಮಾಡಲ್ಲ ಅಂತಾದ್ರಾಗ ಮತ್ತು ಕೆಲ್ಸಕ್ಕೆ ಹೊಂಟ್ಲ ಅಂದ್ರೆ ಇನ್ನು ಮಾಡ್ತಾಳನ, ಅದು ನನಗೆ ಬೇಜಾರಷ್ಟ ಮತ್ತಿನ್ನೇನಿಲ್ಲ. ಅಕ್ಕ ನಾನು ಹೆಂಗೆ ಬೇಕಾದ್ರೆ ಪ್ರಾಮಿಸ್ ಮಾಡ್ತೇನೆ, ನಾನು ಮಾತ್ರ ನಿನಗೆ ಯಾವುದೋ ಅಜ್ಜಿ ಹಚ್ಚಂಗಿಲ್ಲವ, ಅದಕ್ಕೆ ಗೊತ್ತಾಕತಿ ಬಿಡ ದೀಪ. ಈಗ ನೀನು ಮದುವೆ ಹೊಸದಾಗಿ ಆಗೈತಿ ಕುತ್ಕೊಂಡ್ರೆ ಈಗ ಕುಂದ್ರಂಗಿಲ್ಲ. ಅದು ನೀನು ಮಾಡ್ತೇನೆ ತಗೊಂಬಾಕವ, ಅದನ್ನ ಮಾಡ್ತೇನಕ್ಕ ಇದನ್ನ ಮಾಡ್ತೇನಕ್ಕ ಅಂತ ಮಾಡ್ತಾನೆ ಇರ್ತೀವಿ. ನಿಂಗೇನು ಚಿಂತಿಲ್ಲ ನನಗೆ. ಆಕಿದ ನೋಡು, ಆಕಿನ ಕೆಲ್ಸಕ್ಕೆ ಹೊಂಟ್ಬೇಕು. ಮತ್ತು ಕೆಲಸ ಮನ್ಯಾಗಿನ ಬಿಟ್ಬಿಟ್ಟು ಹೊರಗೆ ಬಗಲಿಗೆ ಬ್ಯಾಗ್ ಹೊಂಟ್ಲಂದ್ರೆ ನಾನು ಹೋಗಕ್ಕೆ ಸಾಯ್ಬಿಡು, ನಾನು ಹೋಗೇ ಬಿಡ್ತಾನೆ ಹಿಂಸು, ನಾನು ಯಾವ್ದಾರ ಒಂದು ಕೆಲಸ ಹುಡುಕೇ ಬಿಡ್ತಾನಪ್ಪ. ಆದ್ರೆ ಏನು ಮಾಡ್ಬೇಕು, ನಾನು ಓದಿಲ್ಲ ಬರ್ದಿಲ್ಲ, ನನಗೆ ಯಾರು ಕೆಲಸ ಕೊಡ್ತಾರ? ನನಗೂ ಅದ ಬೇಜಾರಾಗತ್ತೆ. ಹೋದ್ರೆ ಮಂದಿ ಮನಿ ಬಾಂಡೆ ತೊಳೆಕ ಹೋಗ್ಬೇಕು, ಇಲ್ಲಾದ್ರೂ ಅದ ಬಾಂಡೆ ತೊಳೆದು ಅಲ್ಲಾದ್ರೂ ಅದ ಬಾಂಡೆ ತೊಳೆದು ಏನು ಮಾಡ್ಬೇಕನ್ನೋದು ಗೊತ್ತಾಗಲ್ಲ ನನಗಂತೂ. ನಮ್ಮವ್ವ ಎಷ್ಟು ಹೇಳಕ್ಕೆ ಓದ್ ಕೇಳಲೆ ಅಂತಂದು ಸೊಬಿ ಓದ್ಕ್ಯಾ ಅಂತಂದು ಬೆನ್ನ ಹತ್ತಕಿ ಏನ್ ಮಾಡ್ಬೇಕು ಹಣ ತಲಿ. ಅವಾಗ ಕೇಳಲೇ ಇಲ್ಲ ಮಾತು, ನಮ್ಮ ಅವ್ವನ ಮಾತು ಕೇಳಿದ್ರ ಇವತ್ತ ನಾನು ಏನಾದ್ರು ನೌಕರಿ ಮಾಡ್ಬೋದಾಗಿತ್ತು. ಇನ್ನೊಂದು ಏನಂದ್ರ ಆಕಿಗೆ ಸೊಕ್ಕ ಭಾಳ ಐತಿ, ಕೈಯಾಗ ₹1 ಇಲ್ದನ ಈಗ ಇಟ್ಟು ಹರ್ಯಾಡ್ತಾಳಕಿ. ನಾಳೆ ಏನಾರ ದುಡಿಯಾಕತ್ತ ಕೈಯಾಗ ಪಗಾರ ಬರಾಕತ್ತಂದ್ರ ನಮ್ಮನೇ ನಿಂತ ನೆಳಿಗೂ ಸೇರೋದಲ್ಲಕಿ. ನಾನು ಗಂಡು ನೋಡಿದ್ರ ನನ್ನ ಕೈಯಾಗ ₹1 ರೊಕ್ಕ ಕೊಡೋದಿಲ್ಲ, ಜುಬ್ಬತನ ಮಾಡ್ತೇನೆ ನಮ್ಮನಿ. ಆಕಿ ಗಂಡ ಆಕಿಗೆ ಕೇಳಿದ್ದೆಲ್ಲ ಕೊಡಿಸ್ತಾನ ಅಂತಂದು ಮೊದ್ಲು ಹಂಗ ಎದೆ ಶಡ್ಡಾಡ್ತಾಳ ಮನ್ಯಾಗ. ಈಗ ಆಕಿನೂ ದುಡಿಯಾಕತ್ತಿ ಬಿಟ್ರೆ ನಾವೇನು ಕಾಲನ ಕಸನಾಗ ಹಾಕವೇಕಿ ಕೈಯಾಗ. ನಾನು ಓದಿದ್ರ ನೌಕರಿಗೆ ಹೋಗ್ಬೋದಾಗಿತ್ತು. ನೋಡಿ ನೌಕರಿ ಇಲ್ಲ ಏನಿಲ್ಲ, ದುಡಿಯಾಕ ದಾರಿ ಇಲ್ಲ ಏನಿಲ್ಲ. ಮಂದಿ ಕೈ ತುಂಬ ರೊಕ್ಕ ತರದ್ ನೋಡ್ಕ ಅಂತ ಇಲ್ಲೇ ಬಾಂಡೆ ತೊಳ್ಕ ಅಂತ ಕುಂದ್ರಬೇಕು ನಾನು. ಅಕ್ಕ ನಿನಗೊಂದು ಮಾತು ಕೇಳಲೆ ನಾನು. ಏನು? ಅಲ್ಲ ಅತ್ತಿಯರು ಎಲ್ಲಿ ಕೆಲ್ಸಕ್ಕೆ ಹೋಗಾರ? ಅತ್ತಿಯರ ಅವ್ರೆಲ್ಲ ಹೋಗಾರ ಕೆಲ್ಸಕ್ಕೆ? ಮನೆಯಾಗ ಇರ್ತಾರಲ್ಲ. ಶುಭವ ಚಾಕೊಡು, ಶುಭವ ಮಡಿಕೆ ಹಚ್ಚು, ಶುಭವ ರೊಟ್ಟಿ ಮಾಡಿನವ, ಶುಭವ ನಿನ್ ಮಗ ಹೇಳಕ್ ಹೋಗ್ಯಾನ, ಶುಭವ ನಿನ್ ಮಗಳ ಮುಕ್ಕಳಿಗಳು ಯಾಕೆ ಕರೆಯಾಕತ್ತಾಳ ಅನ್ಕಂತ ಮನ್ಯಾಗ ಇರ್ತಾರ. ಇನ್ನೆಲ್ಲಿ ಹೋಗಾರ? ಅದಲ್ಲಕ್ಕ, ಅತ್ತಿಯರು ಹೊರಗೆ ಎಲ್ಲಾರು ದುಡಿಯಾಕ ಹೋಗಾರನು? ಇಲ್ಲ ಹೌದಿಲ್ಲ? ಇಲ್ಲ, ಆದ್ರೂ ಅವರು ದುಡಿತಾರ. ತಿಂಗಳಿಗೆ ಅವ್ರ ದುಡಿಮೆ ಎಷ್ಟೈತಿ ಅಂತಂದು ಲೆಕ್ಕ ಮಾಡಿಯನ? ನಮ್ಮತ್ತೆ ದುಡಿತೈತೆ, ನಮ್ಮತ್ತೆ ದುಡಿತೈತಿ ಹಾಗ ಇಲ್ಲ. ಅವ್ರೆಲ್ಲಿ ಹೋಗಾರ ದುಡಿಯಾಕ? ಇಲ್ಲ ಬಿಡು, ಅವ್ರೆಲ್ಲಿ ದುಡಿಯಂಗಿಲ್ಲ. ಅಯ್ಯೋ ಅಕ್ಕ ಮತ್ತೆ ಅತ್ತಿ ಕೈಯಾಗ ರೊಕ್ಕ ಹೆಂಗ್ ಬರ್ತಾವ ಹೇಳಿ ನೋಡೋಣ. ನಿನಗೂ ಖರ್ಚಿಗೆ ರೊಕ್ಕ ಕೊಡ್ತಾರ, ನನಗೂ ಕೊಡ್ತಾರ, ಮತ್ತ ವಸಕ್ಕೆ ಕೊಡ್ತಾರ. ಆಮೇಲೆ ಇವರು ಏನಾರ ಸಣ್ಣ ಹುಡುಗಿ ಕೇಳಿದ್ರೆ ಕೊಡ್ತಿರ್ತಾರ. ತಮಗೇನು ಬೇಕು ತಾವ ತಗಂತಾರ. ಎಲ್ಲಿಂದ ಬರ್ತಾವ ಹೇಳಿ ರೊಕ್ಕ ಅವ್ರಿಗೆ? ಮಾವಾರ ಕೊಡ್ತಾರ. ಆಮೇಲೆ ಅದು ಬೆಣ್ಣೆ ಮಾರಿದ್ದು, ಮೊಸರು ಮಾರಿದ್ದು, ಹಾಲು ಮಾರಿದ್ದು. ಓ ಹೌದಲ್ಲ ದೀಪಾ, ನಾ ಇದನ್ನ ವಿಚಾರ ಮಾಡಿದ್ದಿಲ್ಲಲ್ಲ. ನೋಡು ಜಾಣೆ ಅಕ್ಕ, ಮಾವಾರು ಕೊಡೋದಿಲ್ಲ ರೊಕ್ಕನ. ಅಲ್ಲ ಕೊಟ್ರು ಅವ್ರು ಅದನ್ನ ಮಾವಾರ ಲೆಕ್ಕಕ್ಕನ ರೊಕ್ಕ ಇಡ್ತಾರ. ತಮ್ಮ ಖರ್ಚಿಗೆ, ಸ್ವಸ್ತ್ಯಾರ ಖರ್ಚಿಗೆ, ಮೊಮ್ಮಕ್ಕಳ ಖರ್ಚಿಗೆ ಇದ್ರೊಳಗನ ಮಾಡ್ಕೊಂತಾರ. ಹಾಲು ಮಾರ್ತಾರ, ಮೊಸರು ಮಾರ್ತಾರ, ಬೆಣ್ಣೆ ಮಾರ್ತಾರ. ಬೆಣ್ಣೆ ಕಾಸಾಕ್ ಬರ್ಲಿಲ್ದವ್ರಿಗೆ ತುಪ್ಪ ಮಾಡಿ ಮಾರ್ತಾರ. ಅದೆಲ್ಲ ದುಡ್ಡು ಬರ್ತತೆ ಇಲ್ಲ ಅವ್ರಿಗೆ, ಅದವ್ರ ದುಡಿಮೆ ಹೌದಲ್ಲ? ಹೌದು. ಅಲ್ಲ ದೀಪ, ನೀ ಬಂದ್ 4 ದಿನ ಆಗಿತ್ತು, ನಿನಗೆ ಹೆಂಗ್ ಗೊತ್ತಿದೆಯಲ್ಲ? ನಾ ಇಷ್ಟು ವರ್ಷದಿಂದ ಇಲ್ಲೇ ಅದನಿ, ನನಗ ಲಕ್ಷಕ್ಕೆ ಬಂದಿಲ್ಲ ನೋಡು. ಯಾಕ ಅತ್ತಿಯರ ನಮ್ಮ ಮನೆಗೆ ಬರಾರಲ್ಲ, ಅವನ ಜೋಡಿ ಕುತ್ಕೊಂಡು ಮಾತಾಡಾರಲ್ಲ, ಅವಾಗ ಹೇಳೋರು ಆಕಿಗೆ ಬೆಣ್ಣೆ ಕೊಟ್ಟೆವ, ಈಕಿಗೆ ಮೊಸರು ಕೊಟ್ಟನೆವ, ಹಿಂಗ ನಮ್ಮ ಮನೆಯವ್ರು ಕೊಟ್ಟರೊಕ್ಕ ನಾನು ಬಳಸಂಗಿಲ್ಲವ ಅಂತ ತೆಗೆದಿಡ್ತೀನಿ. 3 ಗಂಡು ಮಕ್ಳು ಅದಾರ ನನಗೆ, ಮತ್ತು ಮೊಮ್ಮಕ್ಳು ಅದಾರ. ನಾನು ಅವ್ರಿಗೆ ಇವ್ರು ಒಬ್ಬೊಬ್ರಿಗೆ ಇಟ್ಟಿಟ್ಟು ಅಂತಂದು ಬ್ಯಾಂಕ್ನಾಗ ರೊಕ್ಕ ಹಾಕ್ತಾನಿ, ನಾನು ಅವ್ನು ತಕ್ಕಣಂಗಿಲ್ಲ, ಇದಾಗನ ಮನೆ ಖರ್ಚು ನಡೆಸ್ತಾನಿ ಅಂತ ಹೇಳಾಕತ್ತಿದ್ರು. ಮತ್ತೆ ಬೇಕಾದವರಿಗೆ ಗೆಳತಿಯರಿಗೆ ಅವರಿಗೆ ಸಹಾಯ ಮಾಡೋದಾಗ್ಲಿ ಎಲ್ಲ ಅವ್ರ ಅದ್ರಾಗ ಮಾಡ್ತಾರ. ಅವ್ರು ಎಲ್ಲಾರು ದುಡಿಯಾಕ ಹೋಗಾರನು? ಮನ್ಯಾಗ ಕುತ್ಕೊಂಡು ಇಷ್ಟೆಲ್ಲ ಮಾಡ್ತಾರ ಹೌದಿಲ್ಲ? ಅದನ್ನ ನಾನು ನಿನಗೆ ಹೇಳಾಕ್ ಬಂದಿದ್ದು. ಅಕ್ಕ, ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಹೊರಗೆ ಹೋಗಿ ದುಡಿಬೇಕನ್ನೋದ ಇಲ್ಲ, ಮನ್ಯಾಗ ಕುತ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು, ದುಡಿಬೋದು. ಈಗ ನಮ್ಮ ಮನ್ಯಾಗೇನ ಕಳ್ಸಕ ತಯಾರದಾರ ಗಂಡ್ಮಕ್ಳು ನಡೆದು ಹೋತು. ಒಬ್ಬೊಬ್ರು ಮನ್ಯಾಗ ಗಂಡ್ಮಕ್ಳು ಹೊರಗೆ ಕಳ್ಸಂಗಿಲ್ಲ ಹೆಣ್ಮಕ್ಳನ್ನ, ಒಬ್ಬೊಬ್ರು ಮನ್ಯಾಗ ಇರ್ರಿ ಅಂತಾರ. ಅಂತ ಹೊತ್ನ್ಯಾಗ ಹೆಣ್ಮಕ್ಳಿಗೆ ನಾವು ಏನಾರ ಮಾಡ್ಬೇಕು, ಏನಾರ ಒಂದು ಸ್ವಲ್ಪ ಕೈಯಾಗ ರೊಕ್ಕ ಮಾಡ್ಕೋಬೇಕು ಅನ್ನೋರು ಅವ್ರ ಮನ್ಯಾಗ ಕುತ್ಕೊಂಡು ತಲೆ ಓಡಿಸಿ ದುಡಿತಾರ. ಇನ್ನು ಕೆಲವೊಬ್ರು ಗಂಡ್ಮಕ್ಳು ಹೆಂಡತಿಯರ ಇಷ್ಟದ ಪ್ರಕಾರ ಅವ್ರನ್ನ ದುಡಿಯಾಕು ಕಳಿಸ್ತಾರ. ಅವ್ರಿಗೆ ಹೆಂಗ್ ಬೇಕು ಹಂಗೆ ಇರಾಕು ಬಿಡ್ತಾರ. ಕೆಲವೊಬ್ರು ಇರ್ತಾರ ನೀಚ ಗಂಡ್ಮಕ್ಳು, ಇತ್ತಾಗ ದುಡಿಯಬೇಕು, ಅವ್ರು ದುಡಿದ ರೊಕ್ಕನೂ ಕೊಡ್ಬೇಕು, ಮತ್ತು ಅವರು ಹೊಡೆದ್ರು ಹೊಡೆಸ್ಕೋಬೇಕು, ಅವ್ರು ಬೈದ್ರು ಬೈಸ್ಕೋಬೇಕು, ಅವ್ರ ಕೆಟ್ಟತನ ಎಲ್ಲ ಸಹಿಸ್ಕೋಬೇಕು, ಮತ್ತು ದುಡಿದೂ ಅವ್ರಿಗೆ ಕೊಡ್ಬೇಕು.
ನೀ ಹೊರಗೆ ಹೋಗಿ ದುಡಿಯೂ ಬೇಡ ಅಂತಾರ, ಮನ್ಯಾಗ ಕುತ್ಕೊಂಡು ಏನಾರ ತಲೆ ಉಪಯೋಗಿಸಿ ದುಡಿದ್ರೆ ಅದನ್ನು ಹೊಡೆದು ಕಸ್ಕೊಂಡು ಹೋಗ್ತಾರ. ಅಂತ ಗಂಡ ಮಕ್ಕಳು ಇರ್ತಾರ ಈಗಿನ ಕಾಲದಾಗ. ಅದು ಹೋಗ್ಲಿ ಬಿಡು, ಈಗ ಅದು ಬೇಕಾಗಿಲ್ಲ. ನಾ ಏನು ಹೇಳಕ್ ಬಂದೆ ಅಂದ್ರೆ, ಹೊರಗೆ ಹೋಗಿ ದುಡಿಯಬೇಕಂತಿಲ್ಲಕ್ಕ, ಅದರ ಓದಬೇಕಂತನೂ ಇಲ್ಲ. ಓದಿದವ್ರಿಗೆ ಒಂದ ಕೆಲಸ, ಓದ್ಲಾರ್ದವ್ರಿಗೆ ಮಾಡಿದ್ದೆಲ್ಲ ಕೆಲಸನ. ಹೌದಲ್ಲ ದೀಪ, ನಾ ಇದನ್ನ ವಿಚಾರನ ಮಾಡಿದ್ದಿಲ್ಲ. ನಾನು ಮನ್ಯಾಗ ಕುತ್ಕೊಂಡು ಏನಾರ ಮಾಡ್ಬೇಕಲ್ಲ ಯವ್ವ. ಕೈಯಾಗ ಸ್ವಂತ ಖರ್ಚಿಗಾಗ ಟ್ರಕ್ ಆದ್ರೂ ಸಾಕವ ಯವ್ವ. ಕೈ ಒಡ್ಡಿ 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 ಸಾಕಾಗಿಬಿಟ್ಟೈತಿ. ಅದ್ರಾಗ ಖುಷಿ ಖುಷಿಲಿ ಅವ್ರು ಕೊಟ್ರೆ ಏನು ಅನ್ಸಂಗಿಲ್ಲ ಬಿಡ ದೀಪ. ಗಂಡನ ಹತ್ರ ಕೈ ಒಡ್ಲಾರ್ದ ಮತ್ತಿನ್ ಯಾರ ಹತ್ರ ಹೇಳ್ಬೇಕು, ಗಂಡ ಕೊಡಿಸ್ಲಾರ್ದ ಮತ್ತಿನ್ ಯಾರು ಕೊಡಿಸ್ಬೇಕು? ಅದೇನಲ್ಲ ಸರಿ, ಆದ್ರೆ ಅವ್ರು ಖುಷಿ ಖುಷಿಲಿ ಕೊಡಿಸಿದ್ರ ಅಂತ ಅನ್ಸಂಗಿಲ್ಲ. ಅವ್ರು ಕೊಡಾಕ ನಮ್ನಿ ಭಿಕ್ಷೆ ಕೊಟ್ಟಂಗೆ ಮಾಡ್ತಾರ ನೋಡು, ಮೈ ಉರಿತೈತಿ ಹಂಗ. ಅದಕ್ಕಾರ ನಮ್ಮ ಸ್ವಂತ ಖರ್ಚಿಗ್ಯಾರ ನಾವು ದುಡ್ಕೋಬೇಕಲ್ಲ ಅನ್ನಷ್ಟು ತಲೆಯಾಗ ಬಂದ್ಬಿಡ್ತೈತಿ ನೋಡು. ಹೌದಕ್ಕ, ನೀ ಹೇಳೋದು ಕರಿನ. ಕೆಲವೊಂದು ಹೆಣ್ಮಕ್ಳಿಗೆ ಹೌಸ್ ವೈಫ್ ಆಗೇ ಇರಾಕ್ ಇಷ್ಟ ಇರ್ತೈತಿ, ಅಂಥವ್ರಿಗೆ ಹೌಸ್ ವೈಫ್ ಆಗೇ ಇರಾಕ್ ಬಿಡ್ಬೇಕು. ಕೆಲವೊಬ್ಬರಿಗೆ ದುಡಿಯೋ ಇಷ್ಟ ಇರ್ತೈತಿ, ಹೊರಗೆ ಹೋಗಿ ಓದಿರ್ತಾರ, ಕಲ್ತಿರ್ತಾರ, ಹೊರಗೆ ಹೋಗಿ ದುಡಿಯೋ ಇಷ್ಟ ಇರ್ತೈತಿ. ಅಥವಾ ಓದ್ಲಿಲ್ದ ಬರೀಲಿಲ್ದರಿಗೂ ಹೊರಗೆ ಹೋಗಿ ದುಡಿಯೋ ಇಷ್ಟ ಇರ್ತೈತಿ. ಅವ್ರನ್ನ ಕಳಿಸಿ ದುಡಿಯಾಕ್ ಬಿಡ್ಬೇಕು, ಅವ್ರು ಇಷ್ಟದಂಗೆ ಬದುಕಾಕ್ ಬಿಡ್ಬೇಕು. ಕೆಲವೊಬ್ಬರಿಗೆ ಹೌಸ್ ವೈಫ್ ಆಗಿರಾಕ ಇಷ್ಟ, ದುಡಿಯಕ್ಕೆ ಇಷ್ಟ ಇರಲ್ಲ. ಆದ್ರೆ ಅವ್ರ ಗಂಡರ ಕೆಟ್ಟ ವ್ಯವಹಾರದಿಂದ ಅಂದ್ರೆ ಎದಕ್ಕೂ ಖರ್ಚಿಗೆ ತೀರಾ ಖರ್ಚಿಗೆ ದುಡ್ಡು ಕೊಡ್ಲಾರಂಗ ಅವ್ರಿಗೆ ಅಸಹ್ಯ ಮಾಡ್ಕೊಂತ ಅಡ್ಡಾಡೋದ್ರಿಂದ ಹೆಣ್ಮಕ್ಳು ದುಡಿಬೇಕು ಅನ್ನೋ ನಿರ್ಧಾರ ತಗೊಂತಾರ ಒಂದೊಂದ್ಸರಿ. ಆದ್ರೆ ಏನ ಹೇಳಕ್ಕ, ಒಳ್ಳೆಯವ್ರಿಗೆ ಒಳ್ಳೆಯವ್ರು ಸಿಕ್ಕ್ರನ ಜೀವನ ಆಕೈತಿ. ಅದೇನಾರ ಯಾಕಾಗ್ಲಿವ, ನಾನು ಮನ್ಯಾಗ ಕುತ್ಕೊಂಡು ಏನಾರ ಮಾಡ್ತೀನಿ. ಹೌದು ಅಕ್ಕ, ನಾನು ಕುತ್ಕೊಂಡು ಕೆಲವೊಂದು ಐಡಿಯಾಸ್ನ ಯೋಚನೆ ಮಾಡ್ತೀನಿ. ನೀನು ವಿಚಾರ ಮಾಡು, ಆಮೇಲೆ ಎಲ್ಲ ಕುತ್ಕೊಂಡು ಯಾವ್ದು ಸರಿ ಅದನ್ನ ಮಾಡುವಂತೆ ಅಂತ. ಅದಕ್ಕೆ ಏನೋ ಸಪೋರ್ಟ್ ಬೇಕಾದ್ರೂ ನಾನು ನಿನಗೆ ಸಪೋರ್ಟ್ ಮಾಡಕ್ ತಯಾರದನಿ. ಹೌದಾ ಯವ್ವ, ಇದನ್ನ ಕೇಳಿ ಎಷ್ಟು ಖುಷಿ ಆತೀವ ನನಗೆ. ಆಗ್ಲಿ, ವಿಚಾರ ಮಾಡ್ತೀನಿ ಏನಾರ.